ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಆಯುಷಾ ವಿನೋದ್ ಸಿಂಗ್ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವ್ಲಾಗಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಒಂದಷ್ಟು ಜನ ಆಲ್ರೆಡಿ ಮಿನಿ ವ್ಲಾಗಲ್ಲಿ ನೋಡಿರ್ತಾರೆ ಎಲ್ಲಿಗೆ ಹೋಗಿದ್ವಿ ಅಂತ ಹೇಳಿಬಿಟ್ಟು. ಇನ್ನೆಷ್ಟು ಜನ ನೋಡಿರಲ್ಲ, ಸೊ ಅವ್ರಿಗಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಾವು ಅಹೋಬಿಲಂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏಪ್ರಿಲ್ 28 ಪಾಪು ಸೆಕೆಂಡ್ ಬರ್ಡೇ ಇದೆ, ಸೊ ಮುಡಿ ಕೊಡೋ ಶಾಸ್ತ್ರ ಇದೆ ಅಂತ ಹೇಳಿಬಿಟ್ಟು. ಸೊ ನಮ್ಮನೆ ದೇವರು ಅಹೋಬಿಲಂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆಂಧ್ರ ಪ್ರದೇಶ್ ನಂದ್ಯಾಲ್ ಹತ್ರ ಇರೋದು. ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗಿ ಹಿರಣ್ಯಕಶ್ಯಪನ ಸಂಹಾರ ಮಾಡಿರೋ ಸ್ಥಾನ ಅದು. ಅಲ್ಲಿಯ ವಿಶೇಷತೆ, ಪ್ರಾಮುಖ್ಯತೆ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಊರಿಂದ ನಾನು, ಅಮ್ಮ, ಪಾಪು, ಹಸ್ಬೆಂಡ್ ಹೊರಟಿದ್ವಿ. ಮತ್ತು ನಮ್ಮೂರಿಂದ ಆ ಕಡೆ ಫ್ಯಾಮಿಲಿ ಮೆಂಬರ್ಸು ಬಂದರು. ಎಲ್ಲರೂ ಸೇರಿ ನಂದ್ಯಾಲ್ ಪಕ್ಕದಲ್ಲೇ ಒಂದು ಚಿಕ್ಕ ವಿಲೇಜಲ್ಲಿ ಮೀಟ್ ಆದ್ವಿ. ಅಲ್ಲಿ ಲಂಚ್ ಎಲ್ಲ ಮಾಡಿಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಾದರೂ ಟ್ರಿಪ್ಪಿಗೆ ಹೋದಾಗ ಈ ಥರ ಹೊರಗಡೆ ಕುತ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವಾ. ಯಾವಾಗಾದರೂ ನಾವು ಹೊರಗಡೆ ಬಂದರೆ ಇಲ್ಲ ದೇವಸ್ಥಾನಕ್ಕೆ ಹೋದರೆ ದಾರಿ ಬುತ್ತಿನ ತಂದೇ ತರ್ತೀವಿ. ಏನಿಲ್ಲ ಅಂದರೂ ಒಂದಿಷ್ಟು ಸ್ನ್ಯಾಕ್ಸ್ ಆದರೂ ತೊಗೊಂಡು ಬರ್ತೀವಿ. ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಅಲ್ಲಿಂದ. ಸೊ ನಮಗೆ ಟೈಮ್ ಸ್ವಲ್ಪ ಕಡಿಮೆ ಇತ್ತು. ಅವತ್ತಿನ ದಿನವೇ ನಾವು ಮುಡಿ ಕೊಡಬೇಕಾಗಿತ್ತು. ಯಾಕಂದರೆ ನೆಕ್ಸ್ಟ್ ಡೇ ಅಮಾವಾಸ್ಯೆ ಇರೋದ್ರಿಂದ ಅವತ್ತಿನ ದಿನ ಎಷ್ಟೊತ್ತಾಗಲಿ ಮುಡಿ ಕೊಡಲೇಬೇಕಾಗಿತ್ತು. ಸೊ ಹಾಗಾಗಿ ಬೇಗನೆ ಅಹೋಬಿಲಂಗೆ ರೀಚ್ ಆದ್ವಿ. ಅಹೋಬಿಲಂ ತುಂಬಾ ಫಾರೆಸ್ಟ್ ಏರಿಯಾ ಅದು. ಆ ಕಡೆ ಈ ಕಡೆ ಸುತ್ತು ಕಾಡೇ ಇದೆ. ಮಧ್ಯದಲ್ಲಿ ರೋಡ್ ಇರುತ್ತೆ. ಅಲ್ಲೆಲ್ಲ ದೇವಸ್ಥಾನಗಳೆಲ್ಲ ಇರುತ್ತೆ. ಕೆಳಗಿನ ಅಹೋಬಿಲಮು, ಮೇಲಿನ ಅಹೋಬಿಲಂ ಅಂತ 2 ಅಹೋಬಿಲಂ ಇದೆ. ವ್ಲಾಗ್ಸ್ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಸೊ ಬೆಳಗ್ಗೆ 9 ಗಂಟೆಗೆ ನಮ್ಮೂರಿಂದ ಬಿಟ್ಟಿದ್ವಿ ನಾವು. ಅಹೋಬಿಲಂ ರೀಚ್ ಆಗೋದ್ರಲ್ಲಿ 4 or 5 o'clock ಆಗಿತ್ತು. ಅದಾದಮೇಲೆ ಒಂದು ಹೋಮ್ ಸ್ಟೇನ ಬುಕ್ ಮಾಡ್ಕೊಂಡಿದ್ವಿ. ಮನೆ ಪ್ರಸಾದ್ ಹೋಮ್ ಸ್ಟೇ ಅಂತ ಹೇಳಿಬಿಟ್ಟು ಇಲ್ಲೇ ಸ್ಟೇ ಮಾಡಿದ್ದು 3 days ನಾವು. ಸೊ ಅಲ್ಲಿ ಚೆಕ್ ಇನ್ ಆಗಿ ನಾವು ಬೇಗ ಮುಡಿ ಕೊಡೋಕ್ಕೆ ಹೊರಡ್ತಾ ಇದ್ದೀವಿ. ಯಾಕಂದರೆ ಟೈಮ್ ತುಂಬಾ ಆಗೋಗಿತ್ತು. ಸೊ ಎಲ್ಲರೂ ತುಂಬಾ ಟಯರ್ಡ್ ಆಗಿದ್ರು ಅಂತ ರೂಮಲ್ಲೇ ಇದ್ದರು. ನಾವು ಮಾತ್ರ ಹೋಗಿ ಬಂದ್ವಿ. ಸೊ ನಾನು, ಪಾಪು, ಅವರಪ್ಪ, ಅವ್ರ ದೊಡ್ಡಪ್ಪ ಎಲ್ಲರೂ ಕೂಡ ಕೂದಲನ್ನ ಕೊಟ್ವಿ. ನಾನು ಬರೀ 5 ಕೂದಲ ಮಾತ್ರ ಕೊಟ್ಟೆ. ನಾವು ಚೆಕ್ ಇನ್ ಆಗಿರೋದು ಕೆಳಗಿನ ಅಹೋಬಿಲಮಲ್ಲಿ. ಇಲ್ಲಿಂದ ಮೇಲಿನ ಅಹೋಬಿಲಂಗೆ 7 kilometers ಆಗುತ್ತೆ. ಕೆಳಗಿನ ಅಹೋಬಿಲಂ ದೇವಸ್ಥಾನ ವಿಜಯನಗರ ಕಾಲದಲ್ಲಿ ಸ್ಥಾಪನೆ ಆಗಿರೋದು. ತುಂಬಾ ಚೆನ್ನಾಗಿದೆ. ಸೇಮ್ ಹಂಪಿಯಲ್ಲಿ ಹೇಗಿರುತ್ತೋ ದೇವಸ್ಥಾನಗಳೆಲ್ಲ ಎಕ್ಸಾಕ್ಟ್ಲಿ ಅದೇ ಥರ ಇದೆ. ಅಲ್ಲಿ ಒಳಗಡೆ ದೇವಸ್ಥಾನದಲ್ಲಿ ಹೋದ ತಕ್ಷಣನೇ ಸೇಮ್ ನಮ್ಮೂರು ಫೀಲ್ ಬರ್ತಾ ಇತ್ತು ನನಗಂತೂ. ಟೆಂಪಲ್ಗೆ ರೀಚ್ ಆಗಿ ಮುಡಿ ಕೊಡೋ ಶಾಸ್ತ್ರ ಎಲ್ಲ ಮುಗಿಸಿದ್ವಿ. ಒಂದಿಷ್ಟು ರೀಲ್ಸ್ ಮಾಡಬೇಕಿತ್ತು ಇಲ್ಲಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ದೇವಸ್ಥಾನ ಮುಂದ್ಗಡೆ ಆಲ್ರೆಡಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟೆಡ್ ಇದ್ದರೆ ಚೆಕ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೂಡ ಹಾಕಿರ್ತೀನಿ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಮುಡಿ ಕೊಡೋ ಶಾಸ್ತ್ರ ಇದೆ ಅಂತ ಹೇಳಿದ್ರೆ ಟಿಕೆಟ್ಸ್ನ ಕೊಡ್ತಾರೆ. ಆ ಟಿಕೆಟ್ಸ್ ತೊಗೊಂಡು ಅಲ್ಲಿ ಬೇರೆ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿ ಹೋಗಿ ಆ ಶಾಸ್ತ್ರನ ಮಾಡಬೇಕಾಗುತ್ತೆ. ಪಾಪು ಅಂತೂ ತುಂಬಾ ಅತ್ತ ಏನಿಲ್ಲ ಅಂದರೂ 1 hour ಟೈಮ್ ಆಯಿತು ಅವನಿಗೆ ಗುಂಡು ಮಾಡಿಸ್ಲಿಕ್ಕೆ. ಸೊ ಫೈನಲಿ ಗುಂಡು ಮಾಡಿಸಿದ್ವಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಸೊ ಟೆಂಪಲ್ ಯಾವ ಥರ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ನಾವು ಸಾಯಂಕಾಲ ದೇವ್ರ ದರ್ಶನಕ್ಕೆ ಅಂತ ಹೋದಾಗ ತುಂಬ ವಿಶೇಷ ಪೂಜೆಗಳೆಲ್ಲ ನಡೀತಾ ಇತ್ತು ಮತ್ತು ಉತ್ಸವ ಎಲ್ಲ ಹೊರಟಿತ್ತು. ಸೊ ಅದೆಲ್ಲ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡಿದೆ. ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹ ನಿಮಗೂ ಕೂಡ ಸಿಗುತ್ತೆ. ಸೊ ನೀವು ಕೂಡ ಅಹೋಬಿಲಂಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಪಾಪು ಬರ್ಡೇ ಮುಗಿಸ್ಕೊಂಡು ನಾವು ಮುಡಿ ಕೊಡೋ ಶಾಸ್ತ್ರನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. 2 ವರ್ಷ ಕಂಪ್ಲೀಟ್ ಆಗುತ್ತಲ್ಲ, ಬಟ್ ಅಮಾವಾಸ್ಯೆ ಇತ್ತು. ಸೊ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಸ್ಕಿಪ್ ಮಾಡಿದ್ವಿ. ಒಂದಿಷ್ಟು ಟೆಂಪಲ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ.
ಟೆಂಪಲ್ ಹೊರಗಡೆ ಆ ಕಡೆ ಈ ಕಡೆ ಹಲ್ಲಿ ಇದೆ, ಅದನ್ನೇನೋ ಮುಟ್ಟಿದ್ರೆ ಹಲ್ಲಿ ನಮ್ಮ ಮೇಲೆ ಬಿದ್ರೇನು ಏನು ದೋಷ ಆಗೋದಿಲ್ಲಂತೆ. ಸೊ ಹಾಗಾಗಿ ತುಂಬ ಜನ ನಿಂತಿದ್ದು ಹಲ್ಲಿನ ಮುಟ್ಟಬೇಕು ಅಂತ ಹೇಳ್ಬಿಟ್ಟು, ಸೊ ನಾವು ಕೂಡ ಅದನ್ನು ಮುಟ್ಟಿದ್ವಿ. ಎಷ್ಟು ಒಳ್ಳೆ ರಿಚುವಲ್ ಅಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಅಲ್ಲಿ ತುಂಬ ಅದ್ಧೂರಿಯಾಗಿ ಉತ್ಸವ ನಡೀತಾ ಇತ್ತು. ಸೊ ಅದನ್ನು ನೋಡೋ ಸೌಭಾಗ್ಯ ನಮಗೆ ಸಿಕ್ತು. ನೀವು ಕೂಡ ನೋಡ್ಕೊಂಡು ಬನ್ನಿ. ತುಂಬ ಶಾಸ್ತ್ರೋಕ್ತವಾಗಿ ಈ ಉತ್ಸವ ಮೆರವಣಿಗೆನ ಮಾಡ್ತಾಯಿದ್ರು. ಅದನ್ನು ನೋಡಿ ತುಂಬ ಸಂತೋಷ ಆಯಿತು. ಸೊ ಆ ನೋಡೋ ಸೌಭಾಗ್ಯ ನಿಮಗೂ ಕೂಡ ಸಿಕ್ಕಿದೆ ಅಂದರೆ ನೀವು ಮಿಸ್ ಮಾಡಬೇಡಿ. ಆ ದೇವರ ಅನುಗ್ರಹ ನಿಮಗೂ ಕೂಡ ಸಿಗುತ್ತೆ ಅಂತ ಅರ್ಥ. ये हाथ कर
ಅಹೋಬಿಲಮಲ್ಲಿ ಎಷ್ಟು ದೇವಸ್ಥಾನ ನೋಡಿದ್ವಿ, ಹೇಗೆ ಟ್ರಕ್ಕಿಂಗ್ ಮಾಡಿದ್ವಿ, ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬರ್ಡೇ ವ್ಲಾಗ್ ಕೂಡ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ನ ಖಂಡಿತ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.